ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನಿವತ್ತು ಮಾಡ್ತಾಯಿದ್ದೀನಿ ಗೋವನ್ ಫಿಶ್ ಕರಿ. ಇಲ್ಲಿ ನೋಡಿ, ನೋಡ್ತಾ ಇದ್ರೇ ತಿನ್ಬೇಕನ್ಸುತ್ತೆ ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಆಗುತ್ತೆ. ನೀವು ಯಾವುದೇ ಫಿಶ್ ಇರಲಿ ಈ ರೀತಿ ಒಂದ್ಸಲ ಕರಿ ಮಾಡ್ಕೊಂಡು ನೋಡಿ, ಪದೇ ಪದೇ ಇದೇ ರೀತಿ ನೀವು ಕರಿ ಮಾಡಿಕೊಂಡು ತಿಂತೀರಾ. ಈ ರೀತಿ ನೀವು ಫಿಶ್ ಕರಿ ಮಾಡೋದ್ರಿಂದ ಅನ್ನಕ್ಕೂ ರೊಟ್ಟಿಗೂ ಚಪಾತಿ ಕೂಡ ಹೋಗುತ್ತೆ ಮತ್ತು ಬೇಗ ಕೂಡ ಖಾಲಿ ಆಗುತ್ತೆ, ಅಷ್ಟು ಟೇಸ್ಟಿಯಾಗಿ ಆಗುತ್ತೆ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿ: ಫಿಶ್ನ ಚೆನ್ನಾಗಿ ತೊಳೆದ್ಬಿಟ್ಟು ಸೈಡಿಗೆ ಇಟ್ಬಿಡಿ. ಕೊತ್ತಂಬರಿ ಬೀಜ, ಉಪ್ಪು, ತ್ರಿಫಲ 4ರಿಂದ 5, ಜೀರಿಗೆ, ಮೆಂತೆಕಾಳು, ಕಾಳುಮೆಣಸು, ಅರಿಶಿನ, ಅಚ್ಚ ಖಾರದ ಪುಡಿ. ನಾನಿಲ್ಲಿ ಪುನರ್ಪೊಳಿನ ತೊಗೊಂಡಿದ್ದೀನಿ. 1 ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಅರ್ಧ ಬಟ್ಲದಷ್ಟು ಕೊಬ್ಬರಿ, ಕೊತ್ತಂಬರಿ, ಕರಿಬೇವು ಸೊಪ್ಪು. ಈ ರೀತಿ ಫಿಶ್ನ ಚೆನ್ನಾಗಿ ತೊಳೆದ್ಬಿಟ್ಟು ಸೈಡಿಗೆ ಇಟ್ಬಿಡಿ. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಅದರೊಳಗೆ ಶುಂಠಿ ಬೆಳ್ಳುಳ್ಳಿನ ನೀವು ಹಾಗೆ ಕೂಡ ಹಾಕೋಬೋದು. ನಾನಿಲ್ಲಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಕಟ್ ಮಾಡಿರುವಂಥ ಒಂದು ಈರುಳ್ಳಿ ಹಾಕ್ಕೊಳ್ಳಿ. ನೀವು ಬೇಕಾದರೆ ಹುಣಸೆ ಹಣ್ಣು ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಪುನರ್ಪುಳಿನ ಯೂಸ್ ಮಾಡ್ತಾಯಿದ್ದೀನಿ, ಅಂದರೆ ಕೋಕಮ್ಮು. ಜೀರಿಗೆ ಹಾಕ್ಕೊಳ್ಳಿ, ಕೊತ್ತಂಬರಿ ಕಾಳು ಹಾಕ್ಕೊಳ್ಳಿ, ಮೆಂತೆ ಕಾಳು ಹಾಕ್ಕೊಳ್ಳಿ. ಇದರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಾಕ್ಕೊಳ್ಳಿ, ಕಹಿ ಬರುತ್ತೆ ಅದಕ್ಕೆ. 4ರಿಂದ 5 ಕಾಳುಮೆಣಸು, ತ್ರಿಫಲ ಒಂದು 2 ಮಿಕ್ಸಿಗೆ ಮತ್ತು ಒಂದು 4 ಆಮೇಲೆ ನಾನು ಒಗ್ಗರಣೆಗೆ ಹಾಕ್ತೀನಿ. ಕಟ್ ಮಾಡಿರುವಂತಹ ಕೊಬ್ಬರಿನ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಫೈನ್ ಪೇಸ್ಟಾಗಿ ರೆಡಿ ಮಾಡ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಎಷ್ಟು ಸಾಧ್ಯವಾದಷ್ಟು ನುಣ್ಣಗಾಗತ್ತೆ ಅಷ್ಟು ಕರಿ ಚೆನ್ನಾಗಿ ಬರುತ್ತೆ. ಒಂದು ಕಡಾಯಿ ತೊಗೊಳ್ಳಿ, ಅದರೊಳಗೆ ಎಣ್ಣೆ ಹಾಕ್ಕೊಳ್ಳಿ. ನೀವು ಸಾಸಿವೆ ಜೀರಿಗೆ ಕೂಡ ಹಾಕ್ಕೋಬೋದು. ನಾನು ಕೇವಲ ಇಲ್ಲಿ ಜೀರಿಗೆ ಹಾಕ್ತಾಯಿದ್ದೀನಿ. ಕಟ್ ಮಾಡಿರುವಂತಹ ಕರಿಬೇವು ಸೊಪ್ಪು. ಒಗ್ಗರಣೆ ಸೀದು ಹೋಗಬಾರ್ದಂದರೆ ಸ್ವಲ್ಪ ಕಟ್ ಮಾಡಿರುವಂಥ ಈರುಳ್ಳಿ ಕೂಡ ಹಾಕ್ಕೋಬಹುದು. ಆಮೇಲೆ ರುಬ್ಬಿರುವಂಥ ಎಲ್ಲ ಮಸಾಲೆ ಹಾಕಿಬಿಟ್ಟು ಬಾಡಿಸ್ಕೊಳ್ಳಿ. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನೀವು ಫ್ರೈ ಮಾಡಬೇಕಾಗತ್ತೆ. ಅವಾಗವಾಗ ಕಲಿಸ್ತಾರೆ, ಇಲ್ಲಾಂದರೆ ಕೊಬ್ಬರಿ ಪೇಸ್ಟ್ ಇರುತ್ತಲ್ವ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅರಿಶಿಣದ ಪುಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಕಾಶ್ಮೀರಿದು. ನೀವು ಬೇಕಾದ್ರೆ ಒಣ ಮೆಣಸಿನ್ಕಾಯಿ ಕೂಡ ರುಬ್ಬಿ ಹಾಕಬಹುದು. 4 ತ್ರಿಫಲ. ಇದರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಚೆನ್ನಾಗಿ ಕಲಿಸ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಫಿಶ್ ಫ್ರೈಯು ಮತ್ತು ಬೇರೆ ಫಿಶ್ ಕರಿ ಕೂಡ ಅಪ್ಲೋಡ್ ಇದೆ, ಸ್ಟೀಮ್ ಫಿಶ್ ಕೂಡ ಅಪ್ಲೋಡ್ ಇದೆ, ನೀವು ಅದು ಕೂಡ ವೀಕ್ಷಿಸಬಹುದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನನಗೆ ಖಾರ ಕಡಿಮೆ ಅನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ನಾನು ಖಾರ ಹಾಕ್ತಾಯಿದ್ದೀನಿ. ನೀವು ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಡಿಸ್ಕೊಳ್ಳಿ. ತುಂಬ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ. ಇವಾಗ ಕಟ್ ಮಾಡಿರುವಂಥ ಫಿಶ್ ಹಾಕ್ಕೊಳ್ಳಿ. ಈ ಸ್ಟೇಜಲ್ಲಿ ನೀವು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಬಾಡಿಸ್ಕೋಬಹುದು. ಒಂದು 30 ಸೆಕೆಂಡ್ ಹಾಗೆ ಬಿಡಿ, ಆಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ನೀರನ್ನ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಬಿಸಿ ನೀರು ಕೂಡ ಹಾಕ್ಕೋಬೋದು. ನಾನಿಲ್ಲಿ ತಣ್ಣೀರನ್ನೇ ಉಪಯೋಗಿಸಿದ್ದೀನಿ. 2ರಿಂದ 3 ಜನಕ್ಕೆ ಈ ಕರಿ ಸಾಕಾಗತ್ತೆ. ನೀವು ಕ್ವಾಂಟಿಟಿ ನೋಡಿಕೊಂಡು ಮಸಾಲೆನ ಜಾಸ್ತಿ ಕಡಿಮೆ ಹಾಕ್ಕೋಬಹುದು. ಇವಾಗ ಕೋಕಮ್ ಅಂದರೆ ಪುನರ್ಪೊಳಿನ ಹಾಕಿಬಿಟ್ಟು ಕುದಿಲಿಕ್ಕೆ ಬಿಟ್ಬಿಡಬೇಕು. ನಿಮಗೆ ಹುಳಿ ಬೇಡ ಅಂತಂದರೆ 2ರಿಂದ 3 ಹಾಕ್ಕೊಳ್ಳಿ, ಇಲ್ಲಾಂದರೆ ಜಾಸ್ತಿ ಕೂಡ ಹಾಕ್ಕೋಬಹುದು. ಪುನರ್ಪೊಳಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಪುನರ್ಪೊಳಿ ಇರಲಿಲ್ಲ ಅಂದರೆ ನೀವು ಹುಣಸೆ ಹಣ್ಣು ಕೂಡ ಹಾಕ್ಕೋಬಹುದು. ಒಂದು 5 ನಿಮಿಷ ಈ ರೀತಿ ಕುದಿಲಿಕ್ಕೆ ಬಿಟ್ಬಿಡಿ.
ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು. ಇಲ್ಲಿ ನೋಡಿ ಕಲರು ಮತ್ತು ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನೀವು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸರ್ವ್ ಮಾಡಬಹುದು. ಬಿಸಿ ಬಿಸಿ ಅನ್ನದ ಜೊತೆ ಅಥವಾ ಚಪಾತಿ ಜೊತೆ ಸರ್ವ್ ಮಾಡಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ರುಚಿ ರುಚಿ ಅಡುಗೆ ಮಾಡ್ತಾಯಿರಿ, ತಿಂತಾಯಿರಿ, ತಿನ್ನಿಸ್ತಾಯಿರಿ, ಹೆಲ್ದಿಯಾಗಿರಿ. ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.